ನಮಸ್ತೆ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದ ನಂತರ ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ನನ್ನ ಇವತ್ತಿನ ರೆಸಿಪಿ ಮಶ್ರೂಮ್ ಮಸಾಲ. ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಕೊತ್ತಂಬರಿ ಸೊಪ್ಪು, ಕಾಳುಮೆಣಸು, ಶುಂಠಿ ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಉಪ್ಪು, ಈರುಳ್ಳಿ, ಚಿಕನ್ ಮಸಾಲ, ಕಾಯಿ ತುರಿ, ಎಣ್ಣೆ, ಹುಳಿ ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಟನ್ ಮಶ್ರೂಮ್ಸ್. ಈಗ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ. ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಈಗ ನಾವು ಒಂದು ಜಾರ್ನ ತಗೊಂಡು ಅದರಲ್ಲಿ 2 ಮೀಡಿಯಮ್ ಸೈಜ್ನಷ್ಟು ಹುಳಿ ಟೊಮೆಟೊನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ 1 ಕಪ್ನಷ್ಟು ಕಾಯಿ ತುರಿ ಮತ್ತು 1 ಚಿಕ್ಕ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿನ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಿರೋದ್ರಿಂದ. ನಂತರ ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ಚಿಕನ್ ಮಸಾಲದಲ್ಲಿ ಸ್ಪೈಸಸ್ ಹಾಕಿರ್ತಾರೆ, ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಕಾಳು ಮೆಣಸನ್ನ ಹಾಕ್ಕೊತಾ ಇದ್ದೀನಿ. ಇದಾಕಿದ ನಂತರ 1 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ನಾನು 2 ಸ್ಪೂನ್ನಷ್ಟು ಚಿಕನ್ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಇದಿಲ್ಲ ಅಂದರೆ ನೀವು ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಸಹ ಆ್ಯಡ್ ಮಾಡ್ಕೊಬೋದು. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದಾದ ನಂತರ ನಾನು ಒಂದು ಪಾತ್ರೆಯಲ್ಲಿ 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಮೀಡಿಯಮ್ ಸೈಜ್ದು ಈರುಳ್ಳಿನ ನಾವಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ, ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಂತರ ನಾನಿಲ್ಲಿ 1 ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆ ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ನೀವು ತಿರುಗಿಸ್ತಾ ಇರಬೇಕು, ಶುಂಠಿ ಬೆಳ್ಳುಳ್ಳಿ ಬೇಗ ತಳ ಹಿಡಿಯುತ್ತೆ. ಚೆನ್ನಾಗಿ ಇದು ಫ್ರೈ ಆಗಿದ ನಂತರ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮಶ್ರೂಮ್ಸ್ನ ಹಾಕ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಹಾಕ್ಕೊಳ್ಳಿ. ಇಲ್ಲಿ ನಾವು ಕಾಯಿಗೆ ಉಪ್ಪು ಹಿಡೀಲಿ ಅನ್ನೋ ಕಾರಣಕ್ಕೆ ನಾನು ಮುಂಚಿತವಾಗಿ ಉಪ್ಪು ಹಾಕಿದ್ದೀನಿ. ಇನ್ನು ಚೆನ್ನಾಗಿ ನೋಡಿ ನೀರು ಬಿಟ್ಟಾಗ ಇಲ್ಲಿ ನಾವು 1-2 ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ. ಯಾವಾಗಲೂ ಮಶ್ರೂಮ್ನ ನೀವು ಮಾಡಬೇಕಾದ್ರೆ ಅರಿಶಿನ ಮಿಸ್ ಮಾಡದೆ ಹಾಕಿ, ಯಾಕಂದರೆ ಅದರಲ್ಲಿ ಯಾವುದಾದ್ರೂ ಪಾಯ್ಸನಸ್ ಅಂಶ ಇದ್ದರೆ ಅರಿಶಿನ ಅದನ್ನೆಲ್ಲ ತೆಗೆದು ಹಾಕುತ್ತೆ. ಸೊ ಅರಿಶಿನ ಹಾಕಿದ ನಂತರ ಅದನ್ನ ಮುಚ್ಚಿಟ್ಬಿಡೋಣ. ಅದು ಚೆನ್ನಾಗಿ ನೋಡಿ ನೀರು ಬಿಟ್ಕೊಂಡಿದೆ. ಮತ್ತು ಅದನ್ನು ನಾನು ಸ್ವಲ್ಪ ಹೊತ್ತು ಮುಚ್ಚಿಡ್ತಾ ಇದ್ದೀನಿ ಬೇಯಲಿಕ್ಕೆ. ಅದು ಚೆನ್ನಾಗಿ ಬೆಂದು ನೀರೆಲ್ಲ ಸ್ವಲ್ಪ ಸುಂಡಿದೆ. ಇವಾಗ ನಾವು ಏನು ಆಡಿಸಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಆಲ್ರೆಡಿ ನಾವು ಕಾಯಿಗೆ ಹಾಕಿದ್ದೀವಿ. ಸೊ ಹಂಗಾಗಿ ನಾನು ಉಪ್ಪು ನೋಡಿಕೊಂಡು ಇಲ್ಲೇ ಮತ್ತೆ ಇನ್ನೊಂದು ಸ್ವಲ್ಪ, ಅಂದರೆ ಮಸಾಲೆಗೆ ಬೇಕಾದಷ್ಟು ಮಾತ್ರ ನಾನಿಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಅದನ್ನು ನೋಡಿಕೊಂಡು ನೀವು ಸಹ ಉಪ್ಪು ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ನಾವು ಸ್ವಲ್ಪ ಹೊತ್ತು ಬಿಡೋಣ. ಇದು ಒಂದು ಕುದಿ ಬಂದ ಮೇಲೆ ಚಿಕ್ಕದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಅದ್ರ ಮೇಲೆ ಹಾಕ್ಕೊಳ್ಳೋಣ.
ಇದಕ್ಕೆ ನೀವು ಗೋಡಂಬಿನ ಆಡಿಸಿ ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಫ್ರೆಶ್ ಕ್ರೀಮ್ನ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಮುಚ್ಚಿಟ್ಟು ನಾನಿಲ್ಲಿ ಒಂದೆರಡು ಕುದಿ ಬರೋಕ್ಕೆ ಇಟ್ಟಿದ್ದೀನಿ, ಮಸಾಲೆ ಇದೆಲ್ಲ ಆಗಲಿ ಅಂತ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಎಲ್ಲ ಚೆನ್ನಾಗಿ ಕುದಿ ಬಂತು. ಸೊ ನಮ್ಮ ಮಶ್ರೂಮ್ ಮಸಾಲ ಇವಾಗ ರೆಡಿಯಾಗಿದೆ. ಇದು ನಿಮಗೆ ಚಪಾತಿ, ಪರೋಟ ಎಲ್ಲದ್ರ ಜೊತೆನೂ ಅನ್ನ ಒಳ್ಳೆ ಕಾಂಬಿನೇಷನ್ನು. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.